ಸುಳ್ಳು ಹೇಳಿ ವಂಚಿಸೋ ಕೆಲಸವನ್ನ ತೆಲುಗು ನಟಿ ಹೇಮಾ ಅವರು ಮಾಡಿದ್ದು ಸ್ಪಷ್ಟಗೊಳ್ತಾ ಇದೆ. ಪೊಲೀಸ್ ಕಮಿಷನರ್ ಹೇಳಿಕೆ ಗಮನಿಸ್ತಾ ಇದ್ರೆ ಈಕೆ ದಾರಿ ತಪ್ಪಿಸುವಂತಹ ವಿಡಿಯೋವನ್ನ ಬಿಟ್ಟಿದ್ದಾದ್ರೂ ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಪಾರ್ಟಿಯಲ್ಲಿ ನಾನು ಇರಲಿಲ್ಲ ಅಂತ ಸುಳ್ಳು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ರೇವ್ ಪಾರ್ಟಿ ನಡೆದ ಜಾಗದಿಂದಲೇ ಇನ್ಫ್ಯಾಕ್ಟ್ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು. ನೋಡಿ ಧೈರ್ಯ ಎಷ್ಟರ ಮಟ್ಟಿಗೆ ಇರುತ್ತೆ, ಮತ್ತೆ ಗೊತ್ತೇ ಆಗಲ್ಲ, ನಾನು ಇದರಿಂದ ತಪ್ಪಿಸ್ಕೊಂಡು ಬಿಡ್ತೀನಿ ಅನ್ನುವಂತಹ ಒಂದು ಭ್ರಮೆಯಲ್ಲಿರ್ತಾರೆ. ನೋಡಿ ಯಾವ ರೀತಿ ನಟಿಯರು ಅಂತ ಅನ್ಸ್ಕೊಂಡವರು. ಫಾರ್ಮ್ ಹೌಸ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಮಾ ಅವ್ರು ಹೇಳಿದ್ರು. ಎಂಜಾಯ್ ಮಾಡ್ತಾ ಇದ್ರು, ಆದರೆ ಅವರು ಹೇಳಿದ್ದು ಹೈದರಾಬಾದ್ ಫಾರ್ಮ್ ಹೌಸ್ನಲ್ಲಿ ಅಲ್ಲ, ಇಲ್ಲಿ ಮೊನ್ನೆ ರೇವ್ ಪಾರ್ಟಿ ಆಯ್ತಲ್ಲ ಆ ಫಾರ್ಮ್ ಹೌಸ್ನಲ್ಲಿ ಎಂಜಾಯ್ ಮಾಡ್ತಾ ఇದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ನಾಗೇಶ್. ಇಲ್ಲಿ ಎರಡು ಪ್ರಶ್ನೆಗಳು ಕಾಡುತ್ತೆ. ಒಂದು, ಈಕೆಯ ಬ್ಲಡ್ ಸ್ಯಾಂಪಲ್ನ ರಿಪೋರ್ಟ್ ಯಾವಾಗ ಬರುತ್ತೆ, ಮತ್ತು ಸ್ಟೇಷನ್ ಬೇಲ್ ಕೊಡೋ ರೀತಿನ, ಅಂದ್ರೆ ಕೇವಲ ಕನ್ಸಂಪ್ಷನ್ ಅಂತ ಮಾತ್ರ ಈಕೆಯನ್ನ ನೋಡ್ತಾ ಇದ್ದಾರೆ ಪೊಲೀಸರು, ಅಥವಾ ಪೆಡ್ಲಿಂಗ್ ಅಲ್ಲ ಅನ್ನೋ ಕಾರಣಕ್ಕೆ ಸ್ಟೇಷನ್ ಬೇಲ್ ಕೊಟ್ಟಿರೋದಾ? ಡೀಟೇಲ್ಸ್ ಏನೇನು ಕೊಡ್ತೀರಿ? ಮತ್ತು ಆಕೆಯ ಸುಳ್ಳಿನ ಭವಿಷ್ಯ, ಆ ವ್ಯಾಲಿಡಿಟಿ ಕೇವಲ 24 ಗಂಟೆ ಅಷ್ಟೇ ಆಗೋಯ್ತಾ ಅಂತ? ಮಮತಾ, ನಿನ್ನೆ GR ಫಾರ್ಮ್ ಹೌಸಲ್ಲಿ ರೇವು ಪಾರ್ಟಿ ಮಾಡಲಾಗಿತ್ತು. ರೇವು ಪಾರ್ಟಿಯಲ್ಲಿ ಆಂಧ್ರದ ತೆಲುಗು ನಟಿಯರು ಇದ್ದರು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿತ್ತು. ಅದರಲ್ಲಿ ಪ್ರಮುಖವಾಗಿ ಹೇಮಾ ಅನ್ನುವಂಥ ನಟಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಮಾಧ್ಯಮದಲ್ಲಿ ಪ್ರಸಾರ ಆಯಿತು. ಅದಾದ ಬಳಿಕ ನಟಿ ಆ ಒಂದು ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವಂಥ ಸುದ್ದಿಗೆ ಸ್ಪಷ್ಟನೆ ಕೊಡುವ ಕೆಲಸವನ್ನು ಮಾಡಿದರು. ನಾನು ಯಾವುದೇ ರೀತಿಯ ರೇವು ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ ಬೆಂಗಳೂರಿನಲ್ಲಿ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ ವಿಡಿಯೋವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಗರ ಪೊಲೀಸ್ ಆಯುಕ್ತರು ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ರೇವು ಪಾರ್ಟಿಯಲ್ಲಿ ತೆಲುಗು ನಟಿ ಹೇಮಾ ಅವರು ಇದ್ದರು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸ್ಪಷ್ಟಪಡಿಸಿರುವಂಥದ್ದು. ಪಾರ್ಟಿಯಲ್ಲಿ ಇದ್ದಂತಹ ಒಟ್ಟು 100 ಜನರನ್ನು ಕೂಡ ಈಗಾಗಲೇ ಎಲ್ಲರ ಮೆಡಿಕಲ್ ಮಾಡಿಸಲಾಗಿದೆ. ಮೆಡಿಕಲ್ ರಿಪೋರ್ಟ್ಗಾಗಿ ಈಗ ಕಾಯ್ತಾ ಇದ್ದೇವೆ. ಮೆಡಿಕಲ್ ರಿಪೋರ್ಟ್ ಬಂದ ನಂತರ ಯಾರೆಲ್ಲ ಕನ್ಸ್ಯೂಮ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರ ಜೊತೆಗೆ ಯಾರು ಅಲ್ಲಿ ಕನ್ಸ್ಯೂಮ್ ಮಾಡಲಿಕ್ಕೆ ಪೆಡ್ಲಿಂಗ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಈಗ ಕಲೆ ಹಾಕಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಈಗಾಗಲೇ ಒಂದು, ಈ ಕಮಿಷನರ್ ಬಂದ ನಂತರ ಯಾರು ಕನ್ಸ್ಯೂಮ್ ಮಾಡ್ತಾರೋ ಅವರಿಗೆ ಅರೆಸ್ಟ್ ಮಾಡಬಾರ್ದು ಅನ್ನುವಂಥ ಆದೇಶವನ್ನು ಮಾಡಿದರು. ಯಾಕಂದರೆ ಕನ್ಸ್ಯೂಮ್ ಮಾಡೋರಿಗೆ ಅರೆಸ್ಟ್ ಮಾಡಿ ಪೊಲೀಸರು ಅದನ್ನು ಬಂಡವಾಳ ಮಾಡ್ಕೊಂಡಿರ್ತಾರೆ ಅನ್ನುವಂಥ ಆರೋಪಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿತ್ತು. ಆ ಕಾರಣಕ್ಕಾಗಿ ಯಾರು ಕನ್ಸ್ಯೂಮ್ ಮಾಡ್ತಾರೋ ಅವರನ್ನು ಅರೆಸ್ಟ್ ಮಾಡಬಾರ್ದು ಅನ್ನುವಂಥ ಆದೇಶವನ್ನು ಹೊರಡಿಸಿದ್ರು. ಆ ಕಾರಣಕ್ಕಾಗಿ ಮೇಲ್ನೋಟಕ್ಕೆ ಹೇಮಾ ಅವರು ಕನ್ಸ್ಯೂಮ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇರೋದ್ರ ಕಾರಣ ಅವರಿಗೆ ಬ್ಲಡ್ ಶಾಂಪಲ್ ಅನ್ನು ಪಡೆದು ಅಲ್ಲಿ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ.